ಬಹುಶಃ ನಮ್ಮ ಈ ಕ್ಷೇತ್ರಕ್ಕೆ ನಡ್ಕೊಳ್ತಕ್ಕಂಥವ್ರು ಅವರು 50-100 ಕ್ಷೇತ್ರಗಳನ್ನು ನೋಡಿ ಬಿಟ್ಟಂಥವ್ರು, ಇನ್ನು ಸಾಧಾರಣ ಆಸ್ಪತ್ರೆ ಮತ್ತು ಬೇರೆ ನೋಡಲಿಕ್ಕೆ ಅವಕಾಶ ಇಲ್ಲದೆ ಇದ್ದಂಥವ್ರು. ಪ್ರತಿ ವರ್ಷ ಇಲ್ಲಿ ರಾಮನವಮಿಯಿಂದ ಹನುಮ ಜಯಂತಿವರೆಗೆ ನಿರಂತರವಾಗಿ 8 ದಿವಸ ಅಹೋರಾತ್ರಿ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಗಳು, ಯಜ್ಞ ಯಾಗಾದಿಗಳು ನಿರಂತರ 8 ದಿವಸ ನಡೀತದೆ. ಸಾಧಾರಣ ನಾನು ಎಲ್ಲೇ ಹೋಗುವಾಗ ಹೊರಗಡೆಗೆ ವಸತಿ ಇರ್ತೇವೆ ಅಂತಾದರೆ ತ್ರಿಕಾಲ ಪೂಜೆ ನಾವು ಮಾಡ್ತಕ್ಕಂಥ ಅನುಷ್ಠಾನ ಇಟ್ಕೊಂಡೋದ್ರಿಂದ ಆಂಜನೇಯ ವಿಗ್ರಹ ನಾವು ಎಲ್ಲಿ ಹೋಗೋದಾದ್ರೂ ಇಟ್ಕೊಂಡು ಹೋಗ್ತೇವೆ. ನಾವು ಹೊರಗಡೆ ಹೋದರೂ ಸಹ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಅಭಿಷೇಕ ಪೂಜೆ ಆಗೇ ಆಗ್ತದೆ. ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಮಕ್ಕಳು ಪ್ರವಾಸಕ್ಕೆ ಹೊರಡ್ತಾರಲ್ಲ, ಈ ಒಂದು 3 ತಿಂಗಳ ಅಥವಾ 4 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ವಿದ್ಯಾರ್ಥಿಗಳಲ್ಲಿ ಊಟ ಮಾಡ್ತಾರೆ. ಅದಕ್ಕೆ ಊಟದ ವ್ಯವಸ್ಥೆಗೆ, ಅನ್ನದಾನಕ್ಕೆ 1 ರೂಪಾಯಿ ನಾವು ಹಣಕಾಸನ್ನು ತಗೊಳ್ಳೋದಿಲ್ಲ ಯಾರ ಹತ್ರ. ಭಕ್ತ ಮತ್ತು ಭಗವಂತನ ಸಂಬಂಧ ಹೇಗಿರಬೇಕು ಅಂದರೆ ಭಕ್ತಿಯಿಂದ ಇರಬೇಕೇ ವಿನಃ ಅವನಿಗೆ ಒಳ್ಳೇದಾಯಿತು ನಾನು ದೇವರಿದ್ದಲ್ಲಿ ಹೋಗೋದು ಸರಿಯಲ್ಲ. ನನಗೆ ಒಳ್ಳೇದಾಗಬೇಕು ನಾನು ಹೋಗಬೇಕು, ಅಥವಾ ಅವನಿಗೆ ಎಷ್ಟು ಒಳ್ಳೇದಾಯಿತು ಇನ್ನೊಬ್ಬ ಭಕ್ತನಿಗನ್ನು ತಕ್ಕಡಿ ತೂಕ ಹಾಕ್ಕೊಂಡು ನಾವು ಹೋಗ್ತೇವೆ ಅಂದರೆ ದೇವರನ್ನೇ ತೂಕ ಹಾಕಿದ ಹಾಗೆ ಅಂತ ಅರ್ಥ. ಭಕ್ತಾದಿಗಳ ದೃಷ್ಟಿಯಲ್ಲಿ ಆಂಜನೇಯನ ಒಂದು ಕೃಪೆ, ಆಶೀರ್ವಾದ, ಪವಾಡ ಆ ಥರದ್ದೇನಾದರೂ ನಿಮ್ಮ ಗಮನಕ್ಕೆ ಬಂದದ್ದು? ಅದು ಬೇಕಷ್ಟು ಜನ ಅದು ಪಡೆದಂಥವ್ರು ಬಂದು ಹೇಳ್ತಾರೆ. ಬಹುಶಃ ನಮ್ಮ ಈ ಕ್ಷೇತ್ರಕ್ಕೆ ನಡ್ಕೊಳ್ತಕ್ಕಂಥವ್ರು ಅವರು 50-100 ಕ್ಷೇತ್ರಗಳನ್ನು ನೋಡಿ ಬಿಟ್ಟಂಥವ್ರು, ಇನ್ನು ಸಾಧಾರಣ ಆಸ್ಪತ್ರೆ ಮತ್ತು ಬೇರೆ ನೋಡಲಿಕ್ಕೆ ಅವಕಾಶ ಇಲ್ಲದೆ ಇದ್ದಂಥವ್ರು ಅಂಥವ್ರು ಬರ್ತಾರೆ. ಅಂಥವರೇ ಸಾಧಾರಣ ಬರುವಂಥವ್ರು. ಅಂಥವ್ರಂದು ಎಲ್ಲರೂ ಸಹ ಬರ್ತಾರೆ, ಆದರೆ ಅದರಲ್ಲಿ ಹೆಚ್ಚಿನ ಪಕ್ಷ ಇಂಥವರೇ ಇರ್ತಾರೆ, ನೋವನ್ನು ಅನುಭವಿಸಿದಂಥವರಿದ್ದಾರೆ. ಅಥವಾ ಬಹಳಷ್ಟು ಕಡೆಗೆ ದೇವರು ದೆವ್ವ ಎಲ್ಲವನ್ನೂ ಸಹ ನೋಡಿ ಬಿಟ್ಟಂಥವ್ರು, ನಂಬಿಕೆಯನ್ನು ಕಳ್ಕೊಂಡಂಥವ್ರು, ಹತಾಶರಾಗಿರ್ತಕ್ಕಂಥವ್ರು ಬರ್ತಾರೆ. ಎಷ್ಟೊಂದು ಜನ, ಒಂದು 3-4 ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಬಾಟ್ಲೆ ತಂದು ನೀವು ಮುಟ್ಕೊಡಿ ಸಾಕು ಅಂಥೇಳಿ, ವಿಷ. ಇದು ನಾವು ಈ ಸ್ಥಿತಿಗೆ ಅಂದರೆ ಅಂಥ ಅಂತಿಮ ಕ್ಷಣವನ್ನು, ನೋವನ್ನು ಅನುಭವಿಸಿ ಅಂತಿಮ ಕ್ಷಣಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಬಂದಂಥವ್ರಿದ್ದಾರೆ. ಅಂಥವರೆಲ್ಲೇ ಹೊತ್ತು ಒಳ್ಳೆಯವರಾಗಿದ್ದಾರೆ. ಆ ದೇವರನ್ನು ಯಾರ್ಯಾರು ನಂಬಿದಾರೋ ಎಲ್ಲ ಒಳ್ಳೆಯದಾಗಿದ್ದಾರೆ. ನಂಬಿಕೆ ಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು. ದೇವರ ಮುಂದೆ ನಾನು ಅನ್ನೋದು ನಡೆಯೋದಿಲ್ಲ. ನೀನೇ ಸರ್ವಸ್ವ ಅನ್ನೋದು ಮನುಷ್ಯನಿಗೆ ಬರಬೇಕು. ತಲೆಬಾಗಿ ಬಂದಾಗ, ಭಕ್ತಿಯಿಂದ ನಂಬಿದಾಗ ಆ ಭಕ್ತನಿಗೆ ಉದ್ಧಾರ ಆಗ್ತದೆ. ಇಲ್ಲಿ ಆಂಜನೇಯನ ಶ್ರೇಷ್ಠವಾದಂಥ ಆಚರಣೆಗಳೇನು? ವಿಶೇಷ ಅಂತಂದರೆ ಇಲ್ಲಿ ತ್ರಿಕಾಲ ಪೂಜೆ ಇರ್ತದೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಪೂಜೆ. ಸಾಧಾರಣ ನೀವು ನೋಡಿದಾಗ ಎಲ್ಲೂ ಸಹ ಅಭಿಷೇಕಗಳು ಅಥವಾ ಸುದೀರ್ಘವಾಗಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಗಳು ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಲಂಕಾರ ಮಾಡಿ, ಒಂದು ಆರತಿ ಮಾಡಿ ಕಳಿಸ್ಬಿಡ್ತಾರೆ, ಇಷ್ಟೇ ಇರೋದು. ಆದರೆ ಇಲ್ಲಿ ಕ್ಷೇತ್ರದಲ್ಲಿ ಆಗಮೋಕ್ತವಾಗಿ, ಶಾಸ್ತ್ರೋಕ್ತವಾಗಿ ಇಲ್ಲಿ ಪೂಜೆ ನಡೆದಿದೆ ನಿತ್ಯವೂ ಸಹ. ಜೊತೆಗೆ ಪ್ರತಿ ವರ್ಷ ರಥೋತ್ಸವದ ಸಂದರ್ಭದಲ್ಲಿ ಬಲಿಯನ್ನು ಹಾಕಿ ಬಲಿಯ ನಡೆಸುವಂಥ ಪ್ರಕ್ರಿಯೆ, ಆಂಜನೇಯ ದೇವಸ್ಥಾನದ ಬಲಿಯ ಪ್ರಕ್ರಿಯೆ ಬಹಳ ವಿರಳ, ಎಲ್ಲ ಕಡೆಯಲ್ಲೂ ಮಾಡೋದಿಲ್ಲ. ಅದು ಸಹ ನಮ್ಮ ಕ್ಷೇತ್ರದಲ್ಲಿ ವಾತುಳ ಆಗಮ ಪದ್ಧತಿಯ ಪ್ರಕಾರದಲ್ಲಿ ಇಲ್ಲಿ ಆಂಜನೇಯನ ಒಂದು ವಾರ್ಷಿಕ ಉತ್ಸವ ಪದ್ಧತಿಗಳು ನಡೀತದೆ. ಪ್ರತಿ ವರ್ಷ ಇಲ್ಲಿ ರಾಮನವಮಿಯಿಂದ ಹನುಮ ಜಯಂತಿವರೆಗೆ ನಿರಂತರವಾಗಿ 8 ದಿವಸ ಅಹೋರಾತ್ರಿ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಗಳು, ಯಜ್ಞ ಯಾಗಾದಿಗಳು ನಿರಂತರ 8 ದಿವಸ ನಡೀತದೆ. ಇದೇ ಸಂದರ್ಭದಲ್ಲಿ ನಾವು 2016ನೇ ಇಸ್ವಿಯಿಂದ ಒಂದು ಶರಾವತಿ ನದಿಯಲ್ಲಿ ಒಂದು ಕುಂಭಮೇಳ ಅಂತ ಆಚರಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ರಾಮನು ಓಡಾಡಿದಂಥ ಸ್ಥಳ ಇದು. ಈ ಶರಾವತಿ ಅಂಬುತೀರ್ಥ ಅನ್ನುವಂಥ ಒಂದು ಸ್ಥಳದಲ್ಲಿ, ಅಂಬುತೀರ್ಥ ಅಂದರೆ ಬಾಣದಿಂದ ಬಂದಂಥದ್ದು. ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಾಣ ಬಿಟ್ಟು ಅದನ್ನು
ತೀರ್ಥೋದ್ಭವ ಆದಂಥದ್ದು. ಇದು ಶರಾವತಿ ಅಂಬು ತೀರ್ಥ ಇದು. ಹಾಗೆ ಶರಾವತಿ ಅಂತ ಹೆಸರು ಬಂತು. ಈ ನದಿ ಅತಿ ಕಡಿಮೆ ವ್ಯಾಪ್ತಿಯಲ್ಲಿ ಸಂಚಾರ ಮಾಡತಕ್ಕಂಥ ನದಿ. ಇದು ದೂರದಿಲ್ಲ, ಭಾಳಷ್ಟು ಕಿಲೋಮೀಟರ್ಗಳಿಲ್ಲ. ಈ ನದಿ ಪವಿತ್ರತೆಯನ್ನು ಕಳ್ಕೊಳ್ತಾ ಇದೆ. ಯಾಕೆಂದರೆ ಎಲ್ಲ ಜನರು ಸಹ ನದಿಯ ಎಡದಂಡೆ ಬಲದಂಡೆಗಳಲ್ಲಿ ತಮ್ಮ ತಮ್ಮ ಮಾಡಿದ ಹೊಲಸುಗಳನ್ನೆಲ್ಲ ಆ ನದಿಗೆ ಬಿಡ್ತಾರೆ. ಈ ನದಿ ಪವಿತ್ರತೆ ಉಳಿಬೇಕು ಅಂತ ಆದರೆ ಸಾಧು ಸಂತರು ಇತ್ಯಾದಿಗಳಲ್ಲಿ ಸ್ನಾನ ಮಾಡಿ ದೇವರನ್ನು ಅಭಿಷೇಕ ಮಾಡ್ತೇವೆ ಅಂತ ಜನರಿಗೆ ಒಂದು ಭಾವನೆ ಬಂದಾಗ, ಶ್ರದ್ಧೆ ಬಂದಾಗ, ಅವರಲ್ಲಿ ಭಕ್ತಿ ಬಂದಾಗ ಬದಲಾವಣೆ ಆಗ್ತಾರೆ. ಆ ಒಂದು ಪರಿವರ್ತನೆ ಆಗಲಿ ಅಂಥೇಳಿ ಕುಂಭಮೇಳವನ್ನು ಆಚರಣೆ ಶುರು ಮಾಡಿದ್ವಿ. ಅನೇಕ ಸಾಧು ಸಂತರು ಬರ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ. ಬಹುಶಃ ಅದನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಒಂದು 40% ಇರ್ಬೋದು, ಪೂರ್ಣ ನಾನು ಹೇಳೋದಿಲ್ಲ, ಮಲಮೂತ್ರಗಳನ್ನೆಲ್ಲ ಈ ನದಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ನಿಂತಿದೆ. ಸ್ವಲ್ಪ ಶುದ್ಧ ಆಗ್ತಾ ಇದೆ, ಇನ್ನೂ ಆಗಬೇಕಾಗಿದೆ. ನಾವು ಕೆಲಸದಲ್ಲಿ ನಾವು ಇನ್ನೂ ಹಿಂದಿದ್ದೇವೆ ಅಂತ ಅನಿಸ್ತದೆ, ಇನ್ನೂ ಶುದ್ಧ ಆಗ್ತಾ ಇದೆ. ಹಾಗಾಗಿ ಈ ನದಿಯ ಪವಿತ್ರತೆಗಾಗಿ ಕುಂಭಮೇಳವನ್ನು ಆಯೋಜನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ರಾಮನ ಒಂದು ಕುರುವಿಗಾಗಿ ವನವಾಸಿ ಸೀತಾರಾಮಚಂದ್ರ ಆ ದೇವರ ಸ್ಥಾಪನೆಯನ್ನು ನದಿಯ ಬಲದಂಡೆಯಲ್ಲಿ ಮಾಡಿಸಿದ್ದೇವೆ. ಅದು ಮೂಲದಲ್ಲಿ ಇರಲಿಲ್ಲ. ಅದನ್ನು ಸ್ಥಾಪನೆ ಮಾಡಿಸಿದ್ದೇವೆ ನಾವು. ಅದು ವಿಗ್ರಹ ಹಳೆಯದೆ, ವಿಗ್ರಹ ಮಾಡಿಸಿದ್ದು ಅದು ಸಹ. ಆ ವಿಗ್ರಹ ಅದ್ಭುತ ವಿಗ್ರಹ ಹೇಗಿದೆ ಅಂದರೆ ನೋಡಿದ್ರೆ ನೀವು ಹೋಗಿ ಮುದ್ದು ಮಾಡಬೇಕು ಅಥವಾ ಹಿಡ್ಕೊಳ್ಬೇಕು ಅನ್ನೋ ಭಾವನೆ ಬರುವಷ್ಟು ಅದು ಕಾರ್ಕಳದ ಕೃಷ್ಣಶಿಲೆಯಿಂದ ಮಾಡಿದಂಥ ವಿಗ್ರಹ. ಅದ್ಭುತವಾಗಿರ್ತಕ್ಕಂಥದ್ದು. ಗುಣವಂತೇಶ್ವರ ಭಟ್ರು ಅಂತ ಒಬ್ಬರು ಇದ್ದಾರೆ, ಬಹುಶಃ ಅವ್ರ ಬಗ್ಗೆ ಕೇಳಿರ್ಬೋದು. ಬಹಳ ಶಿಲ್ಪಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದಂಥವ್ರು. ಅವರಿಂದ 100 ಜನ ಶಿಷ್ಯರು ಸಹ ಇವತ್ತು ಸಮಾಜದಲ್ಲಿ ಶಿಲ್ಪಕಲೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅವರೇ ಸ್ವತಃ ಇವಾಗ ಅವರಿಗೆ ನಾವು ಭಗವಂತನ ಪ್ರೇರಣೆಯನ್ನು ಕೊಟ್ಟಿದ್ವಿ. ಅವರ ಮುಖಾಂತರ ಆ ಶಿಲೆ ಸ್ಥಾಪನೆಯಲ್ಲಿ ನಾವು ತಂದು ಮಾಡಿಸಿದ್ವಿ. ಅದನ್ನು ಅಲ್ಲಿನ್ನೂ ಸಹ ಭಾಳ ಕೆಲಸ ಆಗಬೇಕಾಗಿದೆ. ಕಟ್ಟಡ ಆಗೋದಿರಲಿ, ಇದೆಲ್ಲ ಎಲ್ಲವೂ ಆಗಬೇಕಾಗಿದೆ. ಒಂದೊಂದಾಗಿ ಆಗಬೇಕು ಅಭಿವೃದ್ಧಿ. ಇಲ್ಲಿ ಸಂಸ್ಥಾನದಲ್ಲಿ ಕೂಡ ಇದಕ್ಕೆ ಪುನರ್ನಾಮಕರಣ ಮಾಡಿದ್ರಿ ಕಾಣುತ್ತೆ ತಾವು. ಆರಂಭದಲ್ಲಿ ಬಂಗಲೆ ಮಕ್ಕಿ ಅಂತ. ಹೌದು. ಇಲ್ಲಿ ಬಂಗಾರ ಮಕ್ಕಿ ಅಂತ ದಿವಿಗಿ ಅವಧೂತ ರಾಮಾನಂದರು ಅವರು ಅದನ್ನು ಹೆಸರಿನಿಟ್ಟರು. ಮೊದಲು ಇದು ಇಲ್ಲಿ ಬರಲಿಕ್ಕೆ ಭೀತಿ ಪಡುವಂಥ ಸ್ಥಳ ಇತ್ತು ಇದು. ಅಂದರೆ ಯಾವಾಗ ಇಲ್ಲಿ ಸ್ಥಾಪನೆ ಆಯಿತೋ ಆವಾಗಿಂದ ಇದು ಬಂಗಾರ ಮಕ್ಕಿ ಅಂತ ಆಯಿತು. ಬಂಗಾರದ ಮಕ್ಕಿ ಅಂದರೆ ಗದ್ದೆ, ಬಂಗಾರ ಬೆಳೆಯುವ ಗದ್ದೆ ಅಂತ ಆಯಿತು ಬಂಗಾರ ಮಕ್ಕಿ. ಇನ್ನು ಹೇಮಪುರ ಅಂತ ಇದಕ್ಕೆ ಹೆಸರು. ಈ ಹೇಮಪುರ ಮತ್ತು ಕ್ಷೇಮಪುರ ಅನ್ನೋದು ಇದೆಯಲ್ಲ, ಮೊದಲೇ ಈ ನಗರ ಬಸ್ತಿ ವ್ಯಾಪ್ತಿಗೆ ಇರತಕ್ಕಂಥ ಹೆಸರು ಇದು. ಇಲ್ಲಿ ಒಂದೇ ಹೆಸರು ಅಲ್ಲ ಇದು. ಅದಕ್ಕೆ ನಿಮಗೆ ಇತಿಹಾಸದಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಹ ಸಿಗ್ತವೆ. ಈ ಕ್ಷೇತ್ರದ ಬಗ್ಗೆ ಆಂಜನೇಯ ಸಹಸ್ರನಾಮವನ್ನು ರಚನೆ ಮಾಡಿದರು. ರಚನೆ ಮಾಡಿದ ನಂತರ ಶೃಂಗೇರಿ ಜಗದ್ಗುರುಗಳಲ್ಲಿ ಒಂದು ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಅಂತ ಸಹಸ್ರನಾಮವನ್ನು ತೆಗೆದುಕೊಂಡೋಗಿ ಅವರಿಗೆ ಕೊಟ್ಟರು. ಕೊಟ್ಟಾಗ ಅವರು ಅದನ್ನು ಆಂಜನೇಯನ ಭಾವಚಿತ್ರವನ್ನು ನೋಡಿಕೊಂಡು ಹೇಮಪುರ ಘನಗಂಭೀರ ಅಂತ ಒಂದು ಅವ್ರ ಬಾಯಲ್ಲಿ ಉದ್ಗಾರ ಬಂದೋಯ್ತು. ಆಮೇಲೆ ಹೇಳಿದ್ರು ಹೇಮಪುರ ಅಂತ ಗೇರ್ಸಪ್ಪ ಊರಿಗೆ ಹೆಸರಿದೆ ಅಂಥೇಳಿ. ಆವಾಗ ಗೊತ್ತಾಯ್ತು. ನಾವು ಇತಿಹಾಸವನ್ನು ನೋಡಿಕೊಂಡಾಗ ಕ್ಷೇಮಪುರ, ಹೇಮಪುರ, ಬಲ್ಲಾತಕಿಪುರ, ಸಂಗೀತಪುರ ಇದೆಲ್ಲ ಕಳೆದು ಆಮೇಲೆ ನಗರ ಬಸ್ತಿಕೇರಿ ಗೇರ್ಸೊಪ್ಪಾಗಿ ಉಳ್ಕೊಂಡಿದೆ ಅಂತ. ಹಿಂದೆ ಅಷ್ಟು ಹೆಸರುಗಳಿತ್ತು. ಬಲ್ಲಾತಕಿಪುರ ಇದು ಭಾಳಷ್ಟು ಹೆಸರುಗಳಿತ್ತು. ಆದರೆ ಬಂಗಾರ ಮಕ್ಕಿ, ಬಂಗ್ಲೆ ಮಕ್ಕಿ, ಬಂಗಾರ ಮಕ್ಕಿ ಆಯಿತು. ಬಂಗಾರ ಅನ್ನೋದು ಸಂಸ್ಕೃತದಲ್ಲಿ ಹೇಮ, ಪುರ ಅಂದರೆ ಸ್ಥಳ, ಮಕ್ಕಿ ಹೇಮಪುರ. ನಾವು ಅದಷ್ಟನ್ನು ಉಳಿಸ್ಕೊಂಡ್ವಿ. ಅದರ ಅಧಿಕೃತ ಗೊತ್ತಾಯಿತು ಅದು ಹೇಮಪುರ ಮೊದಲಿಂದ ಇರತಕ್ಕಂಥ ಹೆಸರು ಅಂಥೇಳಿ. ಹಾಗಾಗಿ ಹೇಮಪುರ ಅಂಥೇಳಿ. ನೀವು ಸಂಸಾರಸ್ಥರಾಗಿಯೂ ಚಾತುರ್ಮಾಸವನ್ನು ಹೇಗೆ ನಿಮ್ಮ ಇದನ್ನು ಪದ್ಧತಿಯನ್ನು ಹೇಗೆ ಅಳವಡಿಸ್ಕೊಳ್ತೀರಿ? ಚಾತುರ್ಮಾಸ್ಯದಲ್ಲಿ ಆಹಾರ ನಿಷ್ಠೆ, ಆಹಾರದ ಒಂದು ಪದ್ಧತಿ ಕ್ರಮವನ್ನು ಅನುಸರಿಸಬೇಕು. ಇನ್ನು ಸಂಸಾರದಲ್ಲಿ ಸಂಪೂರ್ಣವಾಗಿ ಸಂಬಂಧವನ್ನು ದೂರ ಇಟ್ಟು ಆ ಸಮಯವನ್ನು ನಾವು ಕಳಿಬೇಕು. ನಮ್ಗೆ ಅದಕ್ಕೇನು ತೊಂದರೆ ಅಂತ ಅನ್ನಿಸಲೇ ಇಲ್ಲ ಇವತ್ತಿಗೂ ಸಹ.
ಮತ್ತು ಒಂದು ಒಳ್ಳೆಯ ಆಚರಣೆ, ಒಂದು ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಮೇಲೆ ಆ ವ್ರತವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಮಾಡಬೇಕು. ಅದು ಮಾಡಲಿಕ್ಕೆ ನಮ್ಗೆ ಯಾವ ತೊಂದರೆಯೂ ಆಗಲಿಲ್ಲ. ಇವತ್ತಿಗೂ ಅದನ್ನು ಚಾಚು ತಪ್ಪದೆ ಅನೂಚಾನವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಪಥ್ಯ ಬಹಳ ಮುಖ್ಯ. ಅದು ಆಹಾರದಲ್ಲೂ ಪಥ್ಯ ಇರಬೇಕು, ದೇಹದಲ್ಲೂ ಪಥ್ಯ ಇರಬೇಕು, ಮನಸ್ಸಿನಲ್ಲೂ ಪಥ್ಯ ಇರಬೇಕು. ನಿಮ್ಮ ತಿರುಗಾಟಗಳೆಲ್ಲ ಇರ್ತವೆ ಈ ಪಾದಪೂಜೆ ಅಥವಾ ಇರ್ತದೆ. ನಾವು ಹೊರಗಡೆ ಕಾರ್ಯಕ್ರಮಕ್ಕೂ ಹೋಗೋದಿಲ್ಲ ಅನ್ನೋ ಪ್ರಶ್ನೆ ಏನಿಲ್ಲ. ಈ 2 ತಿಂಗಳ ಮಾತ್ರ ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ನಾವು ಈ ಕ್ಷೇತ್ರದಿಂದ ಒಂದು ಹೆಜ್ಜೆನೂ ಹೊರಗಡೆ ಹೋಗೋದಿಲ್ಲ. ಹೆಚ್ಚೊಂದು ಇಲ್ಲಿ ಸಭಾ ಬಂದ ಇಲ್ಲಿ ಕಾರ್ಯಕ್ರಮ ಭಾಗವಹಿಸ್ತೇವೆ, ನಾವು ಹೊರಗಡೆ ಹೋಗೋ ಪ್ರಶ್ನೆ ಇಲ್ಲವೇ ಇಲ್ಲ. ಇದಾದ ನಂತರದಲ್ಲಿ ಈಗ ಬಹಳ ಜನ ಗೃಹ ಪ್ರವೇಶ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆ ಆಹ್ವಾನ ಮಾಡ್ತಾರೆ, ಬರ್ತವೆ. ಎಲ್ಲೂ ಹೋಗೋದಿಲ್ಲ ಅನ್ನೋ ಪ್ರಶ್ನೆಗಳಿಲ್ಲ. ಅವರೆಷ್ಟು ಶ್ರದ್ಧೆಯಿಂದ ಕರೀತಾರೋ, ಭಕ್ತಿಯಿಂದ ಕರೀತಾರೋ ಹೋಗ್ತಾರೆ. ಪದ್ಧತಿ ಇದೆ, ಕ್ಷೇತ್ರದ ಪದ್ಧತಿ ಇರ್ತದೆ. ಅವ್ರು ಬರಬೇಕು, ಅಧಿಕೃತವಾಗಿ ಫಲ ಇಟ್ಟು ಕರೆಯುವಂಥ ಪದ್ಧತಿ ಇರ್ತದೆ. ನಾವು ಅವಧಿಯನ್ನು ಕೊಟ್ಟಿರ್ತೇವೆ, ಹೋಗಿ ಬರುವಂಥ ಪದ್ಧತಿ ಇರ್ತದೆ. ಭಾಳ ಮಂದಿ ಪಾದಪೂಜೆಗೆ ಕರೆಸ್ತಾರೆ ಮನೆಗೆ, ಅದಕ್ಕೂ ಹೋಗ್ತೇವೆ. ಸಾಧಾರಣ ನಾನು ಎಲ್ಲೇ ಹೋಗುವಾಗ ಹೊರಗಡೆಗೆ ವಸತಿ ಇರ್ತೇವೆ ಅಂತಾದರೆ ತ್ರಿಕಾಲ ಪೂಜೆ ನಾವು ಮಾಡ್ತಕ್ಕಂಥ ಅನುಷ್ಠಾನ ಇಟ್ಕೊಳ್ಳೋದ್ರಿಂದ ಆಂಜನೇಯನ ವಿಗ್ರಹ ನಾವು ಎಲ್ಲಿ ಹೋಗೋದಾದ್ರೂ ಇಟ್ಕೊಂಡು ಹೋಗ್ತೇವೆ. ನಾವು ಹೊರಗಡೆ ಹೋದರೂ ಸಹ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಅಭಿಷೇಕ ಪೂಜೆ ಆಗೇ ಆಗ್ತದೆ. ಆಂಜನೇಯನ ಆರಾಧನೆ ಬಿಡೋ ಪ್ರಶ್ನೆ ಇಲ್ಲ. 92ನೇ ಇಸ್ವಿಯಿಂದ ಇವತ್ತಿನವರೆಗೂ 1 ಹೊತ್ತು ಊಟ, ಒಂದು ಮಧ್ಯಾಹ್ನ ಮಾತ್ರ ಊಟ, ಸಾಯಂಕಾಲ ಇಲ್ಲ. ಅದೇ ಒಂದು ಪದ್ಧತಿಗಳನ್ನು ಈಗ ನಮಗೇನೊಂದು ನಿಬಂಧನೆಗಳು ಅದನ್ನು ಹಾಕ್ಕೊಂಡು ಬಂದಿದ್ದೇವೆ. ಈ ಕ್ಷೇತ್ರದ ಒಟ್ಟು ಆರ್ಥಿಕವಾದ ಮೂಲಗಳೇನು? ಆರ್ಥಿಕ ಮೂಲ ಮೊದಲು ಸ್ವಲ್ಪ ತೋಟಗಳು ಸ್ವಲ್ಪ ಏನು ಇತ್ತು ನಾವು ಮಾಡಿದಂಥದ್ದು, ಅದನ್ನೀಗ ಎಲ್ಲ ಈ ಒಂದು ಕೋರ್ಟು ಕಚೇರಿ ವ್ಯವಹಾರ ಮುಗಿದು ಎಲ್ಲರಿಗೂ ಬಗೆಹರಿದಿದೆ. ಈಗ ನಮಗೆ ಸದ್ಯದಲ್ಲಿ ಇರ್ತಕ್ಕಂಥ ಮೂಲ, ಕ್ಷೇತ್ರಕ್ಕೆ ಸಂಪೂರ್ಣ ಮೂಲ ಅಂತಂದರೆ ದರ್ಶನದ ಒಂದು ಏನು ಆದಾಯ ಏನು ಇರ್ತದಲ್ಲ ಇಲ್ಲಿ ಸೇವೆಗಳು, ಅದೊಂದರಿಂದಲೇ ಈಗ ಕ್ಷೇತ್ರ ನಡೀತಾ ಉಂಟು. ಬೇರೆ ಯಾವುದೇ ರೀತಿ ಆದಾಯ ಮೂಲ ಇಲ್ಲ. ಇನ್ನು ಮುಂದೆ ಅದರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ನಿರಂತರತೆಯನ್ನು ಕಾದುಕೊಳ್ಬೇಕಾದಾಗ ಎಲ್ಲ ವ್ಯವಸ್ಥೆಗಳು ಆಗಬೇಕಾಗ್ತದೆ. ಅದು ಇಲ್ಲಿ ಈಗ ಒಂದು 12 ವರ್ಷಗಳು ನಮಗೆ ಈ ಒಂದು ಬಹುಶಃ ವನವಾಸವೋ ತಪಸ್ಸೋ ಹೇಗೆ ಅಂತ ತಿಳ್ಕೊಂಡ್ರೂ ಇಲ್ಲ, ಅದೆಲ್ಲವುದೂ ಒಂದು ಪರಿಪಾಠ ನಮಗೆ ಆದದ್ದರಿಂದ ಯಾವುದೇ ರೀತಿ ಬೇರೆ ಮೂಲವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾವು ವ್ಯವಸ್ಥಿತವಾಗಿ ಮಾಡಬೇಕು. ಯಾಕಂದರೆ ಮಾಡಿದ್ದು ಅಥವಾ ಮಾಡುವುದು ದೊಡ್ಡದಲ್ಲ, ಮಾಡಿದ್ದು ಉಳಿಯೋದು ನಡೆಯೋದು ದೊಡ್ಡದು. ಯಾಕಂದರೆ ಇಲ್ಲಿ ಬಹಳಷ್ಟು ಕಟ್ಟಡಗಳೆಲ್ಲವೂ ಇನ್ನೂ ಪೂರ್ಣಗೊಳ್ಳಬೇಕು. ಎಲ್ಲನೂ ಪ್ರಾರಂಭ ಮಾಡಿದೆ. ಶಾಲೆ ಕಟ್ಟಡವೂ ಮತ್ತು ಆಗಬೇಕಾಗಿದೆ, ಹಾಸ್ಟೆಲ್ ಕಟ್ಟಡ ಆಗಬೇಕಾದಿದೆ, ಎಲ್ಲವೂ ಆಗಬೇಕಾದಿದೆ. ಗೋಶಾಲೆಗೆ ಏನು ಅದಕ್ಕೇನಾದರೂ ಸರ್ಕಾರದ ಥರದ್ದೇನಾದರೂ ಇದೆ? ಮೊದಲೇ ಸ್ವಲ್ಪ ಬರ್ತಿತ್ತು, ಆದರೆ ಈಗ ಯಾವಾಗ ಕರೋನಾ ಇದೆಲ್ಲ ಆಗಿ ನಡೀತು ಅದರ ನಂತರದಲ್ಲಿ ಯಾವುದೇ ರೀತಿಯ ಅನುದಾನಗಳು ಬರಲಿಲ್ಲ. ಮೊದಲು ಬರ್ತಿತ್ತು 50,000, 60,000, 1 ಲಕ್ಷ, 1.5 ಲಕ್ಷ ತನಕ ದುಡ್ಡು ಬಂದಿದೆ, ಇಲ್ಲ ಅಂತಿಲ್ಲ. ವರ್ಷಕ್ಕೊಂದು ಬಾರಿ ಅದು ನಮಗೆ ಒಂದು 15 ದಿವಸದ ಖರ್ಚಿಗೂ ಬರೋದಿಲ್ಲ. ಆದರೆ ಬರಲಿಲ್ಲ ಅಂತಿಲ್ಲ, ಬಂದಿದೆ, ಅಷ್ಟು ಬಂದಿದೆ. ಯಾಕಂದರೆ ಅದನ್ನು ಸತ್ಯವನ್ನು ಹೇಳಬೇಕು, ಅದಷ್ಟು ಬಂದಿದೆ. ಅನಂತರಲ್ಲಿ ಇವತ್ತಿಗೇನು ಬಂದಿಲ್ಲ. ಒಂದು ತಿಂಗಳಿಗೆ ಕನಿಷ್ಠ ಒಂದು 7 ಲಕ್ಷ ರೂಪಾಯಿ ಖರ್ಚು ನಮಗೆ ಗೋಶಾಲೆಗಿದೆ ಕನಿಷ್ಠ. ಇದೆಲ್ಲ ಅಶಕ್ತ ಗೋವುಗಳ ಹೇಗೆ? ಗೋವು ಅದರಲ್ಲೂ ಸಹ ಎತ್ತುಗಳು ಜಾಸ್ತಿ ಇದ್ದಾವೆ. ಈ ಕಸಾಯಿಖಾನೆಗೆ ಹೋಗುವಂಥದ್ದನ್ನು ಇಲ್ಲಿ ಇಟ್ಕೊಳ್ಬೇಕಾದ ಪ್ರಸಂಗ ಇಟ್ಕೊಳ್ತೀನಿ. ಯಾಕಂದರೆ ಯಾವುದನ್ನು ಪ್ರಾಣಿಗಳನ್ನು ತಾತ್ಸಾರ ಮಾಡೋ ಪ್ರಶ್ನೆ ಇಲ್ಲ, ಅಥವಾ ಹಾಲು ಬರೋದಿದೆ ಅಂತ ಹೇಳ್ಕೊಂಡು ಒಂದು ಮಾರಾಟ ಮಾಡಿ ದುಡ್ಡು ಮಾಡೋ ಪ್ರಸಂಗವೂ ಇಲ್ಲ. ಎಷ್ಟೋ ಬಾರಿ ಇಲ್ಲಿರ್ತಕ್ಕಂಥ ಆಕಳ ಹಾಲುಗಳು ಸಾಕಾಗದೆ ನಾವು ಹೊರಗಡೆಯಿಂದ ಹಾಲು ತೊಗೊಂಡು ನಡೆಸಿದ್ದು ದಿನಗಳು ಇದ್ದಾವೆ. ಅದು ಇವತ್ತು ದೇವರ ನಗರದಿಂದ ಗೋಶಾಲೆಯಿಂದ ಇಲ್ಲಿ ಕ್ಷೇತ್ರಕ್ಕೆ ಬೇಕಾಗಿರತಕ್ಕಂಥ ದಿನಚರಿಗೆ ಏನು ಬೇಕೋ ಅಷ್ಟು ಹಾಲಿನ ಉತ್ಪನ್ನ ಅಲ್ಲಿ ಆಗ್ತಾ ಇದ್ದಾವೆ, ತೊಂದರೆ ಇಲ್ಲ. ಬೇರೆ ಏನಾದರೂ ಅದರ ಇದನ್ನು ಗೋಮೂತ್ರ ಅಥವಾ ಇತ್ಯಾದಿ ಅದನ್ನು ಈಗ ಸಿದ್ಧಪಡಿಸಬೇಕು ಅಂತ ಒಂದು ಮಾಡ್ತಾಯಿದ್ದೀವಿ. ಗೋಮೂತ್ರ ಮತ್ತು ಸಗಣಿಯಿಂದ ಬಹಳಷ್ಟು ಉತ್ಪನ್ನಗಳನ್ನು ಮಾಡಬಹುದು. ನಾವಿಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ,
ಅದಕ್ಕೆಲ್ಲದಕ್ಕೂ ಸಹ ಕಟ್ಟಿಗೆ ಬೇಕಾಗ್ತವೆ, ಅಥವಾ ಅಡುಗೆ ಮನೆಯಲ್ಲಿ ಕಟ್ಟಿಗೆ ಅವಶ್ಯಕತೆಗಳಿರ್ತವೆ. ಅದಕ್ಕೆ ಭರಣಿಯಿಂದ ಬಡಿ ತಟ್ಟೋದು ಮೊದಲು ಇತ್ತಲ್ಲ, ಅದನ್ನು ಮಾಡಿಸೋದಾಗಿರಲಿ, ಅದು ಒಂದು ಬೇರೆ ಮಿಷನ್ ಇದೆಲ್ಲ ಬಂದಿದ್ದಾವೆ, ಅದರಿಂದ ಕಟ್ಟಿಗೆಯನ್ನೇ ಮಾಡ್ತಾರೆ. ಅದು ಸಗಣಿನ ಒಂದು ಇದರಲ್ಲಿ ಹಾಕ್ಕೊಂಡು ಕಂಬದ ರೀತಿಯಲ್ಲಿ ಬರ್ತದೆ, ಅದನ್ನು ಒಣಗಿಸ್ಕೊಂಡಾಗ ಅದು ಕಟ್ಟಿಗೆ ಆಗ್ತದೆ. ಅದನ್ನು ಮಾಡೋದಿರ್ಬೋದು. ಅದು ಮಾಡೋದು ನಮ್ಗೆ ಕಟ್ಟಿಗೆ ಹೊರಗಡೆ ತರೋದು ಬೇಕಾಗೋದಿಲ್ಲ, ಅವಲಂಬಿತ ಮಾಡಬೇಕಾದ್ರೆ ನಮ್ಗೆ ಇಲ್ಲಿ ಉತ್ಪನ್ನಗಳಿಂದ ನಾವು ಮಾಡ್ಕೊಂಡು ಹೋಗ್ಬೋದು. ಹೋಮಕ್ಕೆ ಅದು ಶ್ರೇಷ್ಠ ಕೂಡ. ಹೌದು, ಶ್ರೇಷ್ಠ. ಹೌದು, ಅದನ್ನು ಮಾಡೋದ್ರಿಂದ ನಮಗೆ ಈಗ ಪರಿಸರ ದೃಷ್ಟಿಯಿಂದ ನಮ್ಮದೊಂದು ಕೊಡುಗೆ ಆಗ್ಬೋದು. ಯಾಕಂದರೆ ನಾವು ಕಟ್ಟಿಗೆ ತರೋ ಪ್ರಸಂಗ ಬರೋದಿಲ್ಲ, ಇದರಿಂದ ನಡ್ಕೊಂಡು ಹೋಗ್ತದೆ. ಗ್ಯಾಸ್, ಅದರಿಂದ ಈಗ ಅಡುಗೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಂದು ದಿನಕ್ಕೆ ಎಷ್ಟು ಜನರಿಗೆ ಅನ್ನದಾನ ನಡೀತದೆ? ಇಲ್ಲಿ ಕನಿಷ್ಠ 500 ಜನರಿಗೆ ದಿವಸ ಅನ್ನದಾನ. ಯಾಕಂದರೆ ವಿದ್ಯಾರ್ಥಿಗಳಿರ್ತಾರೆ, ದೇವಸ್ಥಾನಕ್ಕೆ ಮಧ್ಯಾಹ್ನಕ್ಕೆ ಬಂದಂಥ ಭಕ್ತಾದಿಗಳಿರ್ತಾರೆ. ಅದರಲ್ಲೂ ಸಹ ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಮಕ್ಕಳು ಪ್ರವಾಸಕ್ಕೆ ಹೊರಡ್ತಾರಲ್ಲ, ಈ ಒಂದು 3 ತಿಂಗಳು ಅಥವಾ 4 ತಿಂಗಳಲ್ಲಿ ಕನಿಷ್ಠ 1,00,000 ವಿದ್ಯಾರ್ಥಿಗಳಲ್ಲಿ ಊಟ ಮಾಡ್ತಾರೆ. ಅಂದರೆ ಉತ್ತರ ಕರ್ನಾಟಕ ಆ ಭಾಗದಿಂದ ಎಲ್ಲ ಬರ್ತಕ್ಕಂಥವರಿಗೆ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಸಹ ಊಟದ ವ್ಯವಸ್ಥೆಗಳಿಲ್ಲ. ಇಲ್ಲಿ ನೀವು ಇಡಗುಂಜಿ ಹೋಗಬೇಕು, ಆ ಸಮಯ ಇರ್ತದೆ, ಆ ಸಮಯದಲ್ಲಿ ಹೋದರೆ ಅಲ್ಲಿ ಊಟದ ವ್ಯವಸ್ಥೆ ಆಗುತ್ತೆ. ಇಲ್ಲ ಅಂತಂದರೆ ಅವರಿಗೆ ಮಧ್ಯದಲ್ಲಿ ವ್ಯವಸ್ಥೆ ಇಲ್ಲ. ಮಕ್ಕಳಿಗೆ ಏನಾಗ್ತದೆ ಅಂದರೆ ಅವರು ದುಡ್ಡೆಲ್ಲ ಪಾಪ ಹಂಚಿಕೊಂಡು ಬರೋದರಿಂದ ಅವರಿಗೆ ಹೋಟೆಲ್ ಹೋಗೋದು ಕಷ್ಟ ಆಗ್ತದೆ. ಅಥವಾ ಇವ್ರು ಹೋದ್ರು ತಕ್ಷಣ ಸಿದ್ಧತೆ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಅಂಥ ಸಂದರ್ಭ ಏನು ಮಾಡ್ತಾರೆ, ನಮ್ಮ ಇಲ್ಲಿ ಕ್ಷೇತ್ರಕ್ಕೆ ಇದು ಮಧ್ಯದಲ್ಲಿ ಅವರಿಗೆ ಒಂದು ಕೇಂದ್ರ ಪ್ರದೇಶ ಆಗಿರ್ತದೆ. ಅವರಿಗೆ ಸರಿಯಾದ ಸಮಯ ಮಧ್ಯಾಹ್ನ ಅಥವಾ ಸಾಯಂಕಾಲ ಸರಿಯಾದ ಸಮಯ ಆಗಿರ್ತದೆ. ಮೊದಲೇ ನಮಗೆ ದೂರವಾಣಿ ತಿಳಿಸ್ತಾರೆ ಅಂತ ಬರ್ತೇವೆ ಅಂಥೇಳಿ ನಾವು ಸಿದ್ಧತೆ ಇಟ್ಕೊಂಡು ಅವರಿಗೆ ಊಟದ ವ್ಯವಸ್ಥೆ ಮಾಡ್ತೇವೆ. ಯಾವುದೇ ಅದಕ್ಕೆ ಊಟದ ವ್ಯವಸ್ಥೆಗೆ, ಅನ್ನದಾನಕ್ಕೆ 1 ರೂಪಾಯಿ ನಾವು ಹಣಕಾಸನ್ನು ತಗೊಳ್ಳೋದಿಲ್ಲ ಯಾರ ಹತ್ರ. 1 ವರ್ಷಕ್ಕೆ ಕನಿಷ್ಠ ಒಂದು 600 ಕ್ವಿಂಟಲ್ ಅಕ್ಕಿ ಮೇಲೆ ಅಕ್ಕಿ ಖರ್ಚಾಗ್ತದೆ. ಆ ಥರದ್ದು ಏನಾದರೂ ಹೊರಗಾಣಿಕೆ ಆ ಥರ ಏನಾದರೂ ಬರುತ್ತೆ? ಜನ ತರ್ತಾರೆ, ಜನ ಕೊಡುವಂಥವ್ರು ಇದ್ದಾರೆ. ಬಹಳ ಜನ ಭಕ್ತಾದಿಗಳು ಪ್ರತಿ ವರ್ಷ ರಥೋತ್ಸವ ಸಂದರ್ಭದಲ್ಲಿ ಕೊಡ್ತಾರೆ. ಅದಲ್ಲದೆ ಭಾಳಷ್ಟು ಭಕ್ತಾದಿಗಳು ನಮಗೆ ಈ ತುಲಾಭಾರ ಮಾಡಿಸುವಂಥದ್ದು, ನಮಗೆ ತುಲಾಭಾರ ಮಾಡಿಸೋದು ಅಕ್ಕಿಯಿಂದ ಇದರಿಂದ ಅಂಥದ್ದನ್ನು ಸಂಕಲ್ಪ ಮಾಡಿಕೊಡ್ತಾರೆ. ಸೊ ಅದೆಲ್ಲವೂ ಸಹ ಸಂಗ್ರಹ, ಅದು ಸಾರ್ವಜನಿಕರಿಗಾಗಿ ಮೀಸಲಾಗಿ ಅದು ಹೋಗ್ತದೆ ಎಲ್ಲರಿಗೆ. ತಂದೆಯವರು ಮಾಡ್ತಾ ಇದ್ದಾಗ ದರ್ಶನ ಮತ್ತು ತಾವು ಮಾಡ್ತಾ ಇರುವಂಥ ದರ್ಶನದ ಈ ಅವಧಿಯಲ್ಲಿ ಗರಿಷ್ಠ ಮಟ್ಟ ಅಂದರೆ ಒಂದು ದಿನಕ್ಕೆ ಒಂದು ದರ್ಶನ ಸಮಯದಲ್ಲಿ ಎಷ್ಟು ಜನ? ಆವಾಗ ಒಂದು ಆಗಿನ ಸಂದರ್ಭದಲ್ಲಿ 25-30 ಜನಗಳು 50 ಜನಗಳು ಇರ್ತಿದ್ರು. ಈಗ 2 ಆಗೋಗಿದೆ, 2 3 ಎಲ್ಲ ಹೋಗಿದೆ, ಇಂತಿಷ್ಟು ಅಂತ ಹೇಳೋಗಿಲ್ಲ. ಇದರ ಈ ವಿಷಯದಲ್ಲಿ ನಾವಂದರೆ ಯಾರನ್ನೂ ಸಹ ಕರೆಯೋದಿಲ್ಲ. ಭಕ್ತರು ಅವರ ಮನಸ್ಸಿಗೆ ಬಂದು ಬರಬೇಕೆ, ಸ್ವಯಂ ಪ್ರೇರಣೆ. ಯಾವುದೇ ಪ್ರಚಾರ ಇಲ್ಲ, ಯಾವುದೇ ರೆಕಾರ್ಡ್ ಮಾಡಿ ಅದರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋ ಪ್ರಶ್ನೆ ಆಗಲಿ, ಮತ್ತೊಂದು ಪ್ರಶ್ನೆ ಇಲ್ಲ. ಬಹುಶಃ ಇವತ್ತಿಗೂ ನೀವು ಎಲ್ಲೂ ಮಾಧ್ಯಮದಲ್ಲಿ ಯಾವುದರಲ್ಲೂ ನೋಡಲಿಕ್ಕೆ ಸಾಧ್ಯವೂ ಇಲ್ಲ. ನಾವು ಮಾಡುವಾಗಿಲ್ಲ ಅಲ್ಲ, ಆ ಪ್ರಚಾರಗಳನ್ನು ನಾವು ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಅದು ಬೇಕಾಗಿಲ್ಲ. ಯಾಕಂದರೆ ಅದು ಅಲ್ಲ ನಮ್ಮ ದೃಷ್ಟಿಯಿಂದ. ಭಕ್ತ ಮತ್ತು ಭಗವಂತನ ಸಂಬಂಧ ಹೇಗಿರಬೇಕು ಅಂದರೆ ಭಕ್ತಿಯಿಂದ ಇರಬೇಕೇ ವಿನಃ ಈಗ ಅವನಿಗೆ ಒಳ್ಳೆಯದಾಯಿತು ನಾನು ದೇವರಿದ್ದಲ್ಲಿ ಹೋಗೋದು ಸರಿಯಲ್ಲ. ನನಗೆ ಒಳ್ಳೆಯದಾಗಬೇಕು ಅಂತ ನಾನು ಹೋಗಬೇಕು, ಅಥವಾ ಅವನಿಗೆ ಎಷ್ಟು ಒಳ್ಳೆಯದಾಯಿತು ಇನ್ನೊಬ್ಬ ಭಕ್ತನಿಗನ್ನು ತಕ್ಕಡಿ ತೂಕ ಹಾಕ್ಕೊಂಡು ನಾವು ಹೋಗ್ತೇವೆ ಅಂದರೆ ದೇವರನ್ನೇ ತೂಕ ಹಾಕಿದ ಹಾಗೆ ಅಂತ ಅರ್ಥ. ವಾರದಲ್ಲಿ ಯಾವ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಇದರಲ್ಲಿ ಏಕಾದಶಿ, ಅಮಾವಾಸ್ಯೆ, ಹುಣ್ಣಿಮೆ ಬಂದರೆ ಆ ದಿವಸ ಇರೋದಿಲ್ಲ. ಹಾಗೆ ಪ್ರತಿ 4 ದಿವಸ ಇರ್ತದೆ. 4 ದಿವಸ ಅಥವಾ 3 ದಿವಸ ಇದ್ದೇ ಇರ್ತದೆ ಬೆಳಗ್ಗೆ. ಹೌದು, ಅದು ಮುಂಚಿತವಾಗಿ ತಿಳಿಸಿರ್ತವೆ, ಮೆಸೇಜ್ ಇರ್ತದೆ. ಬೆಳಗ್ಗೆ ಮಾತ್ರ? ಹೌದು, ಬೆಳಗ್ಗೆ ಮಾತ್ರ. ತಮ್ಮ ದಿನಚರಿ ಏನು? ಬೆಳಿಗ್ಗೆ ನಾವು ಒಂದು 3:15 ಎದ್ದುಕೊಂಡ್ರೆ ಸ್ನಾನ ಅನುಷ್ಠಾನಗಳು, 5:45 ನಮಗೆ ತಿಂಡಿ ಬೆಳಗ್ಗೆದೇನು ಅದಾಗ ಉಪಹಾರ ಮುಗಿದೋಗ್ಬಿಡ್ತದೆ. ಅದಾದ ನಂತರ ಈ ದರ್ಶನದ ಟೈಮಲ್ಲಿ 7 ಗಂಟೆಯಿಂದ ದರ್ಶನ ಪ್ರಾರಂಭ ಆಗಿಬಿಡ್ತದೆ. ಅದಕ್ಕೆ ಸಮಯ ಮಧ್ಯಾಹ್ನ ಮುಗಿಯೋದು ಎಷ್ಟೊತ್ತಿಗೆ ಅಂತ ನಮ್ಗೆ ಗೊತ್ತಾಗೋ ಪ್ರಶ್ನೆ ಇಲ್ಲವೇ ಇಲ್ಲ. ಮುಗಿದ ನಂತರ ಮತ್ತೆ ಪುನಃ ಸ್ನಾನ, ನಮ್ಮ ಅನುಷ್ಠಾನ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಪುನಃ ಭಕ್ತರ ಭೇಟಿ. ಸಾಯಂಕಾಲ ಮತ್ತೆ ಪುನಃ 5:30-6 ಗಂಟೆ ಮತ್ತೆ ಪೂಜೆ ಹೊರಟುಬಿಟ್ರೆ 8:30. ಅದರ ನಂತರ ಮತ್ತೆ ಭಕ್ತರು ಇರ್ತಾರೆ, ಭೇಟಿ. ಮತ್ತು ಪುನಃ ನಿತ್ಯ ಒಂದು ಓದುವ ಪದ್ಧತಿ
ಭಾಗವತ, ಭಗವದ್ಗೀತೆ ಅಥವಾ ಯಾವುದಾದ್ರು ಒಂದು ಕನಿಷ್ಠ ಒಂದು ಅಧ್ಯಾಯ ಅಥವಾ ಒಂದು ಪೇಜ್ ಆದರೂ ಕನಿಷ್ಠ ಪಕ್ಷ ಓದೇ ಮಲಗೋದು, ಹಾಗೆ ಮಲಗೋದಿಲ್ಲ. ಭಾಳ ಸುದೀರ್ಘವಾಗಿ ನಾವು ಮಾತಾಡಿದೆವು. ನನಗೆ ಇದು ಬಹಳ ದಿನಗಳಿಂದ, ಬಹಳ ಕಾಲದಿಂದ ಇದು ನನ್ನನ್ನು ಕಾಡ್ತಾ ಇತ್ತು. ತಮ್ಮೊಟ್ಟಿಗೊಂದು ಅಂತರಂಗದ ಸಂವಾದ ಮಾಡಬೇಕು, ತಮ್ಮ ಮೇಲೆ ಇರುವಂಥ ಆಪಾದನೆಗೆ ವ್ಯತಿರಿಕ್ತವಾಗಿ ಸೆಟೆದು ಅದು ನಿಂತು ಒಂದು ಕಾನೂನಾತ್ಮಕವಾಗಿಯೂ ಸಾಮಾಜಿಕವಾಗಿಯೂ ಒಂದು ಜಯವನ್ನು ಗಳಿಸಿದ್ದ, ಮತ್ತು ತಾನೇನು ಅನ್ನೋದನ್ನು ಇವತ್ತು ಸಮಾಜಕ್ಕೆ ತೋರಿಸ್ಕೊಡ್ತಾ ಇರುವಂಥ ಈ ಸಂಸ್ಥಾನದ ಒಂದು ಗುರೂಜಿಯವರನ್ನು ಭೇಟಿ ಮಾಡಬೇಕು, ಮಾತಾಡಬೇಕು ಅನ್ನೋ ಕನಸಿತ್ತು. ಅದಿವತ್ತು ಈಡೇರಿದೆ ನನಗೆ. ಹಾಗಾಗಿ ತಮ್ಮ ಎಲ್ಲ ಕನಸುಗಳು ಮುಂದಿನ ದಿನಗಳಲ್ಲಿ ಸಾಕಾರಗೊಳ್ಳಿ ಅಂತ ಆಶಿಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಚಾನಲ್ಗೆ ಇಷ್ಟೊತ್ತಿಗೆ ಸುದೀರ್ಘವಾಗಿ ಮಾತಾಡುವ ಅವಕಾಶ ಕೊಟ್ಟದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ.